ಓಕೆ ಶಿಲ್ಪ, ಪಿಕ್ಚರ್ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು ಸುರೇಶ್. ಅಯ್ಯೋ ನನ್ಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಹೌದಾ, ನನಗೂ ಅಷ್ಟೇ. ಸರಿ ಬಾಯ್, ಮನೆಗೆ ಹೋಗ್ತೀನಿ. ಸರಿ ಆಯ್ತು. ನಾನಿವತ್ತು ಹೋಟ್ಲೇ ತೆಗ್ದಿಲ್ಲ, ನಾಳೆ ಹೋಟ್ಲು ತೆಗ್ದ್ಬಿಟ್ಟು ವ್ಯಾಪಾರ ಮಾಡಬೇಕು. ದಿನ ಹಿಂಗೆ ಹೋಗೋಕ್ಕಾಗಲ್ಲ. ಸರಿ ಬರ್ತೀನಿ. ಓಕೆ ಶಿಲ್ಪ. ಓಕೆ ಸುರೇಶ್, ಸಿಗ್ತೀನಿ, ನಾಳೆ ಸಿಗ್ತೀನಿ, ಹೋಟ್ಲ ಹತ್ರ ಬನ್ನಿ. ಸುರೇಶ್ ಅಂತ ಎಷ್ಟು ಒಳ್ಳೆಯವರಪ್ಪ, ನನ್ನ ಹತ್ರ ₹1 ದುಡ್ಡು ಖರ್ಚು ಮಾಡಿಸ್ಲೇ ಇಲ್ಲ. ಪಿಕ್ಚರಿಗೆ ಕರ್ಕೊಂಡು ಹೋದ್ರು, ಮಧ್ಯದಲ್ಲಿ ತಿನ್ನಕ್ಕೆ ಏನೇನೋ ಕೊಡ್ಸಿದ್ರು, ಮನೆಗೆ ತಗೊಂಬರಕ್ಕೆ ನನಗೆ ಕೇಳಿದ್ದೆಲ್ಲ ಕೊಡ್ಸಿದ್ರು. ಅಯ್ಯೋ ಇಂಥ ಒಳ್ಳೆ ಹುಡುಗ ಯಾರಿಗೆ ಸಿಗ್ತಾನೆ? ಇವನು ಬೇರೆ ಇಲ್ಲೇ ನಿಂತ್ಕೊಂಡವನು, ಕರೆದ್ರೆ ತಾನು ನಮ್ಮನೆ ನೋಡ್ಕೊಂಡು. ನನಗೇನಾಗ, ಸುಮ್ಮನೆ ಹೋಗ್ತೀನಿ. ಮಾತಾಡ್ಸೋದೇ ತಪ್ಪು, ಮಾತಾಡ್ಸಿದ್ರೆ ಜಗಳಕ್ಕೆ ಬರ್ತಾನೆ. ಮಾತಾಡ್ಸೋದೇ ಬೇಡ ಇಂಥವ್ರನ್ನ. ನಿಮ್ಮ ಮನೆ ಬಿಟ್ಟು ಬಂದಿದ್ದೀನಿ ಅಂದಮೇಲೆ ಇವ್ನಿಗೆ ಯಾಕೆ ಬೇಕು ನನ್ನ ಸುದ್ದಿ? ನನ್ನಿಂದೇನೆ ಬರ್ತಾನೆ, ಎಲ್ಗೋದ್ರು ನಾಯಿ ಬಂದಂಗೆ. ನಡೆಸು. ಎಷ್ಟು ದಿನ ಅಂತ ನಡೆಸ್ತೀಯ ಇದನ್ನೆಲ್ಲನ? ಜಾಸ್ತಿ ದಿನ ಏನು ಬಾಳಲ್ಲ ನೀನು. ಇಂಥ ಚಂಗ್ಲಾಟ ಆಡಿರೆ ಸುಮ್ಮನೆ ಹೋಗತ್ ಕಲ್ಕ. ನನಗೂ ನಿನಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದಮೇಲೆ ನನ್ನ ಸುದ್ದಿ ಕಟ್ಕೊಂಡು ನಿನಗೇನಾಗಬೇಕಾಗೈತಿ? ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಕುಡ್ದು ತೂರಾಡೋದಷ್ಟೇ ನಿನಗೆ ಗೊತ್ತಿರೋದು. ಚಂಗ್ಳು ಅಂತೆ ಚಂಗ್ಳು, ನೀನು ದೊಡ್ಡ ಚಂಗ್ಳು. ಸುಮ್ಮನೆ ಹೋಗತ್ ಕಲ್ಕ, ನನ್ನ ಹತ್ರ ಬೈಸ್ಕೋಬೇಡ ಸುಮ್ಮನೆ. ಆಯ್ತು ಹೋಗು. ಎಷ್ಟು ದಿನ ನಡೆಸ್ತೀಯ ನಡೆಸೋಗು. ನನಗೇನಾಗಬೇಕಾಗೈತಿ? ಹಾಳಾಗೋದ್ರೆ ನೀನು ಹಾಳಾಗೋಗ್ತೀಯ, ಅದರಿಂದ ನನಗೇನಾಗಬೇಕಾಗೈತಿ? ನನ್ನ ಹತ್ರ ಮಾತಾಡೋದೇ ವ್ಯರ್ಥ. ಸುಮ್ಮನೆ ಹೋಗೋದು ಒಳ್ಳೇದು. ಬಂದ್ಬಿಡ್ತಾನೆ ಇಲ್ಲಿ ಹುಡ್ಕ. ಇವನೇ ನೆಟ್ಟಿಗಿಲ್ಲ, ಇನ್ನೊಬ್ರ ಬಗ್ಗೆ ಹೇಳಕ್ ಬರ್ತಾನೆ ಇಲ್ಲಿ. ಮೊದಲು ನಾವು ನೆಟ್ಟಿಗಿರ್ಬೇಕು, ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕೂ ಮೊದಲು. ಇವಳಿಗೆ ಇದೇ ಬೇಕಿತ್ತು ಅನ್ಸುತ್ತೆ. ಕೇಳ್ದಾಗೆಲ್ಲ ದುಡ್ಡು ಕೊಡೋದು, ಕರ್ಕೊಂಡು ಹೋಗೋದಿಲ್ಲಾದ್ರೂ ಇವಳಿಗೆ ಏನು ಬೇಕಾದ ಇಷ್ಟ ಅದೆಲ್ಲ ನಾ ಕೊಡ್ಸೋದು. ಅದಕ್ಕೆ ಆ ಸುರೇಶ ನಿಂದೆ ಬಿದ್ದವಳೆ ಇವಳೇನೆ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಳು, ನನಗೇನಂತ. ಖುಷಿಯಾಗಿದ್ರೆ ಸಾಕು, ಬಂದ್ಬಿಡ್ತಾನೆ ಏನಾನ ಒಂದು ಮಾತಾಡ್ಕೊಂಡು. ಬೇರೆ ಮನೆ ಮಾಡ್ಕೊಂಡು ಇವನ್ ಸವಾಸ ಬೇಡ ಅಂತ ಬಂದ್ರು ಹಿಂದಿಂದನೇ ಬಿದ್ದು ಆಯ್ತಾ ನಂಗೇನೆ. ಕುಡ್ಕ ಯಾಮಾರಿ ಇವನ್ನ ಕಟ್ಕೊಂಡು ಅನ್ಭವಿಸಿದ್ದೆ ಸಾಕು. ನಾನು ಇನ್ಮೇಲಂತೂ ಯಾವುದೇ ಕಾರಣಕ್ಕೂ ಅವ್ನ ಮಾತ್ರ ತಲೆನೂ ಕೆಡಿಸ್ಕೊಂಬಲ್ಲ. ಏನ್ ಬೇಕಾದ್ರೂ ಮಾತಾಡಕಂಬ್ಲಿ, ನನಗೆ ಇಷ್ಟ ಬಂದಂಗೆ ಇರ್ತೀನಿ, ನಾನು ಇಷ್ಟ ಬಂದ ಜೊತೆ ಓಡಾಡ್ತೀನಿ. ಎಷ್ಟು ಖುಷಿಯಾಗಿ ಹೋಗಿ ಬಂದೆ. ಈ ನನ್ನ ಮಗನ ನೋಡಿ, ಮಕ ನೋಡಿ ಮೂಡೆಲ್ಲ ಹಾಳಾಗೋಯ್ತು. ನಾನು ಯಾಕೆ ಅವನ ಮಕ ನೋಡಿ ನಾನು ಯಾಕೆ ತಲೆ ಕೆಡ್ಸ್ಕೊಂಬ? ನನಗಿಷ್ಟ ಬಂದಂಗೆ ಬಿಂದಾಸ್ ಆಗಿರ್ತೀನಿ. ನಾನು ಯಾರಿಗೂ ಎದಕೊಂಬಳಲ್ಲ, ಯಾರ ಮಾತ್ಗೂ ಕೇರೇ ಮಾಡಲ್ಲ. ಸುರೇಶು ಏನೇನೋ ಕೊಡಿಸ್ತಾ ಬೇಡ ಬೇಡ ಅಂತಂದಂಗೆಲ್ಲನ. ಕುತ್ಕೊಂಡು ನೋಡೋಣ. ಅಯ್ಯೋ ಪೌಡ್ರು, ಸ್ನೋ, ಸೀರೆ, ಸೇಬು ಎಲ್ಲ ಕೊಡಿಸ್ತಾ. ಸುರೇಶ್ ಬೇಡ ಬೇಡ ಅಂತಂದ್ರು ತಗೋ ಶಿಲ್ಪ ಅಂತ ನಾ ಬಲವಂತ ಮಾಡಿ ಕೊಡಿಸ್ತಾ. ಅಯ್ಯೋ ಎಷ್ಟು ಒಳ್ಳೆಯವನು. ನನ್ಗಂತೂ ಜೀವನದಲ್ಲಿ ಯಾವತ್ತೂ ಈ ತರ ಎಲ್ಲ ನಾನು ಆಸೆ ಪಟ್ಟಿದ್ದೆಲ್ಲ ತಗೊಂಡಿರ್ಲಿಲ್ಲ, ಯಾರು ಕೊಡ್ಸೂ ಇರ್ಲಿಲ್ಲ. ಸದ್ಯ ಸುರೇಶ್ ದೇವ್ರಂಗ್ ಬಂದ, ನನ್ನ ಆಸೆ ಎಲ್ಲ ನೆರವೇರಿಸ್ತಾ ಇದ್ದಾನೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಇದು ಕನಸ ಅನಿಸ್ತೈತೆ. ಈ ಸೀರೆ ನೋಡು ಎಷ್ಟು ಚೆನ್ನಾಗಿದೆ, ರೇಷ್ಮೆ ಸೀರೆ. ಅಯ್ಯೋ ನಾ ಯಾವ್ದಾದ್ರು ಮದ್ವೆಗಳಿಗೆ ಉಡ್ಕೊಂಬಕ್ಕೆ ಚೆನ್ನಾಗಿರುತ್ತೆ. ನನ್ನ ತಂಗಿ ಮದ್ವೆ ಯಾವಾಗ್ಲೋ ಏನೋ, ನನ್ನ ತಂಗಿ ಮದ್ವೆಗೆ ನಮ್ಮಮ್ಮ ನಮ್ಮಪ್ಪ ಕರೀತಾರ, ಕರೆದ್ರೆ ಇದನ್ನೇ ಉಟ್ಕೊಂಡು ಹೋಗೋಣ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ. ನನಗಂತೂ ಎಷ್ಟೋ ದಿನ ಕಳ್ಕೊಂಡಿದ್ದಂತ ಖುಷಿ ಇವತ್ತು ಸಿಕ್ತು ಅಂತ ಅನ್ನಿಸ್ತೈತೆ. ನನ್ನ ಮನಸ್ಸು ಒಂಥರ ಪ್ರಶಾಂತವಾಗೈತಿ ಇವಾಗ. ದೇವ್ರೇ, ನಾನು ಯಾವಾಗ್ಲೂ ಇದೇ ತರ ಇರ್ಬೇಕಪ್ಪ, ಆ ತರ ಆಶೀರ್ವಾದ ಮಾಡಪ್ಪ ದೇವ್ರೇ. ಏನು ಶಿಲ್ಪ ಇಷ್ಟೊಂದು ಖುಷಿಯಾಗಿದೀಯಾ? ಏನದು ಎಲ್ಲ ಅಳ್ಕೊಂಡು ಹಂಗ್ ನೋಡ್ತಾ ಇದೀಯಾ? ಎಲ್ಲಿಗೋಗಿದ್ದೆ? ರಾಣಿ ನೀನಾ? ಬಾ ಕುಕ್ಕ ಬರ, ಹೇಳ್ತೀನಿ. ಹೇಳಮ್ಮ, ಏನ್ ಫುಲ್ ಬಿಸಿ ಆಗ್ಬಿಟ್ಟಿದ್ಯಮ್ಮ ಹೋಟ್ಲಿಕ್ತಾ ಆಗಿಂದಾನ? ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ. ನಾನು ಯಾರ ಹತ್ರನ ಹೋಗೋಣ ಮಾತಾಡೋಣ ಅಂತಂದ್ರೆ ಯಾರು ಇರಲ್ಲ. ಅದಕ್ಕೆ ಈಗೇನಾದ್ರೂ ಬಂದಿದ್ಯೇನೋ ಅಂತನ ಬಂದೆ. ಏನ್ ಸಮಾಚಾರ? ಇವತ್ತು ಹೋಟ್ಲನ್ನು ತೆಗ್ದಿಲ್ಲ, ಅಲ್ಲಿಗೂ ಬಂದಿದ್ದೆ ನಾನು. ಹೋಟ್ಲನ್ನು ಬಾಗ್ಲು ತೆಗ್ದಿಲ್ಲ, ಯಾಕೆ? ಎಲ್ಲಿಗೋಗಿದ್ದೆ? ಏನೇನೋ ತಂದ್ಬಿಟ್ಟಿದ್ಯಾ? ಶಾಪಿಂಗ್ ಜೋರಾಗಿದಂಗೈತೆ. ಹ್ಞೂ ಕಣೆ, ನಾನು ಸುರೇಶು ಪಿಕ್ಚರ್ಗೆ ಹೋಗಿದ್ವಿ ಗೊತ್ತಾ ಇವತ್ತು. ಪಿಕ್ಚರ್ ನೋಡ್ಕೊಂಡು ಹಂಗೇನೆ ಏನೇನ್ ಬೇಕಾದನ್ನೆಲ್ಲ ತಗೊಂಡ್ ಬಂದ್ವಿ. ಏನು ಸುರೇಶ್ ಜೊತೆ ಪಿಕ್ಚರ್ಗೆ ಹೋಗಿದ್ದ ನೀನು? ಹ್ಞೂ ಹೋಗಿದ್ದೆ. ಹಂಗೂ ಬೇಜಾರಲ್ವಾ ಭಾನುವಾರ, ಬಾ ಟೌನ್ಗೆ ಹೋಗಿ ಪಿಕ್ಚರ್ ನೋಡ್ಕೊ ಬರೋಣ ಅಂತಂದ. ನಾನು ಪಿಕ್ಚರ್ ನೋಡಿ ತುಂಬಾ ದಿನ ಆಗಿತ್ತು, ನೋಡ್ಬೇಕು ಅಂತ ಅನ್ಸೋದು, ಅದಕ್ಕೆ ಹೋಗ್ಬಿಟ್ಟೆ. ನಿನ್ನೂ ಕರೆದ್ರೆ ಬತ್ತಿದ್ದೇನಮ್ಮ ಅಲ್ವಾ? ನಾನು ನೀನು ಕರೀಲಿಲ್ಲ ನೋಡು. ಇಲ್ಲಮ್ಮ, ನಾನು ಬರೋಕ್ಕಾಗಲ್ಲ, ನಮ್ಮ ಮನೆಗೆ ನನ್ನ ಗಂಡ ನಮ್ಮ ಅತ್ತೆ ಎಲ್ಲ ಬೈತಾರೆ. ಅಲ್ವೇ ಅವನ ಜೊತೆ ಪಿಕ್ಚರ್ಗೆ ಯಾಕೆ ಹೋಗಿದ್ದೆ? ನಮ್ಮ ಊರಿನ ಜನ ಯಾರನ್ನ ನೋಡಿದ್ರೆ ತಪ್ಪು ತಿಳ್ಕೊಂಬಲ್ವಾ? ಅಯ್ಯೋ ಇಂಥದೆಲ್ಲ ಬೇಡ ಕಣೆ. ಅವನೇನೋ ಒಳ್ಳೆಯವನ ಥರನೇ ಇದ್ದಾನೆ, ಆದ್ರೆ ಜನಗಳು ಬಾಯಿ ಸರಿ ಇಲ್ಲ. ಅಯ್ಯೋ ಯಾರು ಏನಾದ್ರೂ ಮಾತಾಡ್ಕೊಂಬ್ಲಿ ಬಿಡೇ ರಾಣಿ, ನಮ್ಮ ಖುಷಿ ನಮ್ಮಿದು. ನಾವು ಇಂಥರ ಜೊತೆಗೆ ಇರ್ಬೇಕಂತ ಏನಿದಿಲ್ವಲ್ಲ, ಅದಕ್ಕೆ ತಾನೆ.
ಗಂಡನ ಮನೆ ಬಿಟ್ಟು ಬಂದು ಈ ಬಾಡಿಗೆ ಮನೆಗೆ ಸೇರ್ಕೊಂಡಿದ್ದು ಇಲ್ದೇ ಇರೋ ಪ್ರಶ್ನೆ ಕೇಳ್ತಾನೆ, ಈಗ ಸುಮ್ಮನೆ ಜಗಳ ಮಾಡ್ತಾನೆ, ಕುಡ್ದು ಬಂದು ಗಲಾಟೆ ಮಾಡ್ತಾನೆ ಅಂತನ ನಾನೇನೆ ಬೇರೆ ಬಂದಿದ್ದು ಇದಕ್ಕೆ ತಾನೆ. ನಾನು ಖುಷಿಯಾಗಿರ್ಬೇಕು. ನಾನು ಅವ್ನ ಮದುವೆ ಆದಾಗಿಂದ ನಾನು ಖುಷಿ ಅನ್ನೋದೇ ನೋಡಿರ್ಲಿಲ್ಲ ಗೊತ್ತಾ. ಬರೇ ಕಷ್ಟ, ಕಣ್ಣೀರು, ಅವಮಾನ ಇದೇ ಆಗೋಗಿತ್ತು. ಇವತ್ತಂತೂ ನನಗಂತೂ ಒಂಥರ ಪಕ್ಷಿ ಹಾರಾಡ್ದಂಗೆ ಆಗ್ಬಿಡ್ತು ಕಣೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡ ಸುರೇಶ್. ನಾನು ಏನು ಕೇಳದೆ ಇದ್ರು ಇದೆಲ್ಲ ಕೊಡಿಸ್ತಾ, ಸೀರೆ ಅಂತೆ, ಪೌಡ್ರು, ಆಮೇಲೆ ಸ್ನೋ, ಆಮೇಲೆ ಆಪಲ್ಲು ಎಲ್ಲ ಕೊಡಿಸ್ತಾ ಕಣೆ. ಅವನ ದುಡ್ಡಲ್ಲಿ ನನ್ನ ಹತ್ರ 1 ರೂಪಾಯಿನೂ ಖರ್ಚು ಮಾಡ್ಸಕ್ಕೆ ಬಿಡ್ಲಿಲ್ಲ ಅವನು. ಪರವಾಗಿಲ್ಲ, ನಾನೇ ಕೊಡ್ತೀನಿ ಬಿಡು ಶಿಲ್ಪ, ನೀನೇನು ಖರ್ಚು ಮಾಡಬೇಡ ಅಂತನ ಹೇಳ್ದ. ಮೊನ್ನೇನು ಹೋಟ್ಲಿಕ್ಕಿದ್ಯಾ, ಸಾಲ ಮಾಡ್ಕೊಂಡಿದ್ಯಾ, ಎಲ್ಲ ಒಂದ್ ಸ್ವಲ್ಪ ಸಾಲ ತೀರಿಸ್ಕೊ, ನಾನೆಲ್ಲ ನೋಡ್ಕೊಂತೀನಿ ಅಂತನ ಹೇಳ್ದ. ಈ ತರ ಯಾರು ಸಹಾಯ ಮಾಡ್ತಾರೆ ಹೇಳು ಈ ಕಾಲದಲ್ಲಿ? ಸುರೇಶ್ ತುಂಬಾ ಒಳ್ಳೆಯವನು. ಹಂಗಂತೀಯ? ಏನೋ ನನ್ಗೆ ಯಾಕೋ ಇದೇನೋ ತಪ್ಪೇನೋ ಅಂತ ಅನ್ಸುತ್ತೆ ಕಣೆ ಶಿಲ್ಪ. ನೋಡೆ ರಾಣಿ, ನಾನು ಕಷ್ಟ ಅನುಭವಿಸಿದೀನಿ. ಆ ಈರನ್ನ ನಂಬಿ ಅವ್ನು ಶ್ರೀಮಂತ ಅಂತ ಹೇಳಿ ನಂಬಿ ಮೋಸ ಹೋಗಿ ಅವನಿಂದ ಮದುವೆಗಿನ ಮುಂಚೆಲೆ ಬಸರಿ ಆಗಿ ಸರಿಯಾಗಿ ಅನುಭವಿಸಿದೀನಿ. ಅವನು ಕಟ್ಕೊಂಡು ಈ ವರ್ಷ 1.5 ವರ್ಷದಿಂದ ಚೆನ್ನಾಗಿ ಅನುಭವಿಸ್ಬಿಟ್ಟಿದೀನಿ. ನನಗಂತೂ ಖುಷಿ ಅಂದ್ರೆ ಏನು ಅಂತಾನೇನೆ ಮರ್ತೇ ಹೋಗಿತ್ತು ಅವನು ಕಟ್ಕೊಂಡಾಗಿಂದನ. ಈಗ ಮನೆ ಬಿಟ್ಟು ಬಂದಾಗಿಂದನ ತುಂಬಾ ಖುಷಿಯಾಗಿದ್ದೀನಿ ಹೋಟ್ಲ ನೋಡ್ಕೊಂಡು. ಸುರೇಶ್ ನನಗೆ ತುಂಬಾ ಹೆಲ್ಪ್ ಮಾಡ್ತಾನೆ, ಅಷ್ಟೇನೆ ಒಳ್ಳೆ ಫ್ರೆಂಡ್ ಆಗಿದ್ದಾನೆ. ಅದು ಬಿಟ್ರೆ ನಾನು ಇನ್ನೇನು ಯೋಚನೆ ಮಾಡಲ್ಲಮ್ಮ. ಯಾರು ಏನ್ ಬೇಕಾದ್ರೂ ತಿಳ್ಕೊಂಬ್ಲಿ, ನೀನು ಬೇಕು ಅಂದ್ರೆ ತಪ್ಪು ತಿಳ್ಕ, ನನಗೇನು ಚಿಂತೆ ಇಲ್ಲ. ಅಯ್ಯೋ, ನಾನೇ ತಪ್ಪು ತಿಳ್ಕೊಂಬನೆ ಶಿಲ್ಪ, ನಾನೇನು ಏನು ತಿಳ್ಕೊಂಬಲ್ಲಮ್ಮ. ನಿನ್ನಿಷ್ಟ, ನಿನ್ ಖುಷಿ, ನಿನ್ ಜೀವನ. ಆದ್ರೂ ಏನೋ ಫ್ರೆಂಡ್ ಆಗಿ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ ಅಷ್ಟೇನೆ. ನಿನ್ನ ವಿಷಯಕ್ಕೆ ನಾನೇ ತಲೆ ಹಾಕನ ಹೇಳು. ನಾವಿಬ್ರು ಚೆನ್ನಾಗಿದ್ದೀವಿ, ಚೆನ್ನಾಗಿರೋಣ ಅಷ್ಟೇನೆ. ಮುಂದೆ ನೀನು ಚೆನ್ನಾಗಿದ್ರೆ ಸಾಕು, ನನ್ಗೂ ಖುಷಿನೇ. ಪಾಪ ನೀನು ಎಷ್ಟು ಕಷ್ಟ ಅನುಭವಿಸಿದ್ಯಾ ಅಂತ ನನ್ಗೇನ್ ಗೊತ್ತಿಲ್ವಾ? ಸೇಳಿ ಮತ್ತೆ ಆ ಹೀರೋನಿಂದನ ಅಂತ ಶತ್ರುಗಳಿಗೂ ಅಂತ ಜೀವನ ಬೇಡಮ್ಮ. ನಾನೇ ಎಷ್ಟೋ ದಿನ ಯೋಚನೆ ಮಾಡ್ತಿದ್ದೆ. ಪಾಪ ಶಿಲ್ಪ ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ಚೆನ್ನಾಗಿದ್ದಾಳೆ, ಓದಿರೋ ಹುಡುಗಿ, ಹೋಗಿ ಹೋಗಿ ಅಂತ ಕುಡ್ಕೊಂಡು ಕಟ್ಕೊಂಡು ಅನುಭವಿಸ್ತಾ ಇದ್ದಾಳೆ ಅಂತ ನಾನೇ ಎಷ್ಟೋ ದಿನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂತಿದ್ದೆ. ಹೆಂಗೋ ಆ ಮನೆ ಬಿಟ್ಟು ಬಂದು ಒಳ್ಳೆ ಕೆಲಸನೇ ಮಾಡಿದೆ ಬಿಡು. ಹೋಟ್ಲು ನೋಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡು. ನೀನು ಆ ಸೇಳಿಗಿಂತ ಯಾವ್ದ್ರಾಗೂ ಕಮ್ಮಿ ಇಲ್ಲ ಅಂತ ತೋರ್ಸು, ಹೇಳ್ತೀನಿ. ನೋಡಪ್ಪ, ಇದು ಮಾತು ಅಂದ್ರೆ. ರಾಣಿ, ನನ್ನ ಫ್ರೆಂಡ್ ಆಗಿ ನೀನು ಇಷ್ಟು ನನಗೆ ಸಪೋರ್ಟಿವ್ ಆಗಿರ್ತೀಯ ಅಂದ್ರೆ ನನ್ಗಂತ ಖುಷಿನೇ ಕಣೆ ಬಿಡು. ನನಗಿನ್ಯಾರು ಬೇಡ. ನಾನು ಇವತ್ತು ಏನ್ ಮಾಡೋದು, ಹೋಟ್ಲ್ ಇಟ್ಟಾಗಿಂದನ ಚೆನ್ನಾಗಿ ಹೋಟ್ಲು ನೋಡ್ಕೊಂಡಿದ್ದೆ. ಹಂಗೂ ನನಗೆ ಹೋಗಕ್ಕೂ ಮನ್ಸಿರ್ಲಿಲ್ಲ. ಸುರೇಶ್ ಪಾಪ ಬೇಜಾರು ಮಾಡ್ಕೊಂತಾನೆ. ಇವತ್ತು ಫ್ರೀ ಆಗಿದ್ದೀನಿ, ಕೆಲ್ಸನೂ ಇಲ್ಲ, ರಜಾ, ಹೋಗೋಣ ಬಾ ಶಿಲ್ಪ ಅಂತ ಒತ್ತಾಯ ಮಾಡ್ದೆ. ಅದಕ್ಕೋಸ್ಕರ ಹೋಗಿದ್ದೆ ಅಷ್ಟೇನೆ. ನಮಗೆ ಸಹಾಯ ಮಾಡಿರೋರು ಏನ್ ಕಣ ಕರೆದ್ರೆ ಹೋಗ್ದೆ ಇದ್ರೆ ಬೇಜಾರು ಮಾಡ್ಕೊಂಬಲ್ವಾ? ಈಗ ನಿನಗೆ ಆಗ್ಲಿ ಹೇಳು, ನೀನು ಎಲ್ಲಿಗಾದ್ರೂ ಕರಿತೀಯ ಬಾ ಶಿಲ್ಪ ಹೋಗ್ಬರೋಣ ಅಂತನ. ಅವಾಗ ನಾನು ಬರ್ಲಿಲ್ಲ ಅಂದ್ರೆ ನಿನಗೆ ಬೇಜಾರಾಗುತ್ತೆ ಅಲ್ವಾ? ಅದು ಅಲ್ಲದೆ ನನಗೆ ಅಡ್ವಾನ್ಸ್ ಕೊಡಕ್ಕೆ 1,000 ದುಡ್ಡು ಬೇರೆ ಸಾಲ ಕೊಟ್ಟಿದ್ದ. ಅವನಿಂದ ನನ್ನ ಹೋಟ್ಲು ವ್ಯಾಪಾರನೂ ಚೆನ್ನಾಗಾಗುತ್ತೆ. ದಿನ ಹೋಟ್ಲಿಗೆ ಬಂದು ತಿಂಡಿ ತಿಂತಾನೆ, ಟೀ ಕುಡಿತಾನೆ, ಕುತ್ಕೊಂಡು ಮಾತಾಡ್ತಾನೆ, ಕಷ್ಟ ಸುಖ ಕೇಳ್ತಾನೆ. ಹೌದಾ, ಸರಿ ಅಮ್ಮ, ನೀನ್ ಸಂತೋಷನೇ ನನ್ ಸಂತೋಷ. ಏನೇನ್ ತಂದಿದೀಯಾ? ನೋಡ್ಬಾರೆ ಏನೇನ್ ಕೊಡ್ಸಿದ್ದಾರೆ ಅಂತನಾ ಸುರೇಶು. ಓ, ಪೌಡ್ರು, ಸ್ನೋ, ಸೀರೆ, ಸೇಬು ಎಲ್ಲ ಕೊಡ್ಸಿದ್ದಾನೆ. ಎಲ್ಲ ಅವನೇ ಕೊಡ್ಸಿದ್ನಾ? ಕಣೆ, ನನ್ನ ಹತ್ರ 1 ರೂಪಾಯಿನೂ ಕೊಡಕ್ ಬಿಡ್ಲೇ ಇಲ್ಲ. ನಾನೇ ಕೊಡ್ತೀನಿ ಅಂದ್ರು ಇಲ್ಲ ಶಿಲ್ಪ ಅವ್ರೆ, ನಾನೇ ಕೊಡ್ತೀನಿ ಅಂತ ಅವನೇ ಕೊಟ್ಟ ಎಲ್ಲಾನ. ನಾನು ಬೇಡ ಅಂತಂದ್ರೆ ಬೇಜಾರು ಮಾಡ್ಕೊಂತಾನೆ ಅಂತಾನ. ಸರಿ ಆಯ್ತು ಅಂತ ತಗೊಂಬಂದೆ. ಎಷ್ಟು ಒಳ್ಳೆಯವನಲ್ವಾ? ಹೌದು, ತುಂಬಾ ಒಳ್ಳೆಯವನು. ಮತ್ತೆ ರಾಣಿ, ನಿನ್ ಗಂಡ ಈ ತರ ಎಲ್ಲ ನಾ ಕರ್ಕೊಂಡೋಗಿ ನಿನ್ಗೆಲ್ಲ ಕೊಡ್ಸಿದ್ನ ಕೇಳಿದ್ನೆಲ್ಲನಾ ಎಂದಾದ್ರೂ? ಇಲ್ಲಮ್ಮ, ನನ್ ಗಂಡ ಅಯ್ಯೋ ಒಂದೇನ ಹಣ್ಗಿನ್ ತಮಕೆನೆ ಇನ್ ಮುಂದೆ ನೋಡ್ತಾನೆ. ಒಂದ್ ಸೀರೆ ಕೊಡ್ಸಕ್ಕೆ ಅಷ್ಟದ್ ಬೇಡ ಇಷ್ಟದ್ ಬೇಡ ಕಮ್ಮಿ ತಗ ಅಂತ ಹೇಳ್ತಾನೆ. ಇಷ್ಟೆಲ್ಲ ಒಂದೇ ಸಲ ನಾನೆಂದು ತಗೊಂಬಂದಿಲ್ಲಮ್ಮ. ಹೆಂಗೋ ಬಿಡು. ನೋಡ್ದ ನಿನ್ ಗಂಡ ಅಷ್ಟೊಂದು ದುಡಿತಾನೆ. ಅಡಿಕೆ ಗಿಡದಾಗೆಲ್ಲನ ಅಡಿಕೆ ಬೇಯಿಸ್ತೀರಾ, ಅಡಿಕೆ ವ್ಯಾಪಾರ ಮಾಡ್ತೀರಾ, ಅಷ್ಟೊಂದು ದುಡ್ಡು ಬಂದ್ರು ನಿನ್ ಗಂಡ ಏನಾನ ಕೊಡ್ಸಕ್ ಹಿಂದೆ ಮುಂದೆ ನೋಡ್ತಾನೆ. ಸುರೇಶ್ ನೋಡು, ನಮ್ಗೆ ಏನ್ ಸಂಬಂಧ ಇಲ್ಲ ಅಂದ್ರೂ ಏನೋ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಎಷ್ಟೆಲ್ಲ ಸಹಾಯ ಮಾಡ್ತಾನೆ. ಹೆಂಗೋ ಬಿಡಮ್ಮ, ಚೆನ್ನಾಗಿದೆಯಲ್ಲ, ಇನ್ಮೇಲಾದ್ರೂ ಸುಖವಾಗಿರು. ಹ್ಞೂ ಕಣೆ, ನಾನಂತೂ ಇವತ್ತಿನ ದಿನ ನಾ ಯಾವತ್ತೂ ಮರೆಯಲ್ಲ. ಕುತ್ಕೊಂಡು ನೋಡ್ತಾ ಇರು, ನಾನೊಂದಿಟ್ಟು ಮಕ್ಕ ತೊಳ್ಕೊಂಡು ಕಾಪಿ ಕಾಸ್ಕೊಬತ್ತೀನಿ. ಕಾಪಿ ಕಾಸ್ಕೊಂಡು ಕುಡ್ದು ಆಮೇಲೆ ಮಿಕ್ಕಿದ್ ಮಾತಾಡೋಣ. ನನಗೂ ಬಸ್ಸಲ್ಲಿ ಹೋಗಿ ಬಂದಿದ್ ಕೊತ್ಕು ಸ್ವಲ್ಪ ಇದಾದಂಗೆ ಆಗುತ್ತೆ. ಮಕ್ಕ ತೊಳ್ಕೊಂಡ್ರೆ ಸರಿ ಆಗುತ್ತೆ. ಕಾಪಿ ಕಾಸ್ಕೊಬತ್ತೀನಿ ಹಂಗೇನೆ. ಸರಿ ಅಮ್ಮ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.